ತಿರುವಣ್ಣಾಮಲೈಗೆ ಹೋಗುವ ಲಕ್ಷಾಂತರ ಭಕ್ತರು 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡುತ್ತಾರೆ. ಅಷ್ಟಲಿಂಗಗಳ ದರ್ಶನ ಏಕೆ ಮಾಡುತ್ತಾರೆ ಗೊತ್ತಾ? ವಿಡಿಯೋ ಕೊನೆವರೆಗೂ ನೋಡಿ, ಅದರ ಇತಿಹಾಸ ಬಗ್ಗೆ ಹೇಳ್ತೀನಿ. ಪುರಾಣಗಳ ಪ್ರಕಾರ ಶಿವನು ಅಗ್ನಿಸ್ತಂಭವಾಗಿ ಪ್ರತ್ಯಕ್ಷವಾದ ಪವಿತ್ರ ಕ್ಷೇತ್ರವೇ ತಿರುವಣ್ಣಾಮಲೈ, ಅಂದ್ರೆ ಪಂಚಭೂತಗಳಲ್ಲಿ ಒಂದು. ಈ ಕ್ಷೇತ್ರವನ್ನು ರಕ್ಷಿಸಲು ಮತ್ತು ಶಿವನ ಆರಾಧನೆಗಾಗಿ 8 ದಿಕ್ಕುಗಳ ಅಧಿಪತಿಗಳಾದ ಅಷ್ಟದಿಕ್ಪಾಲಕರು 8 ಲಿಂಗಗಳನ್ನು ಪ್ರತಿಷ್ಠಾಪಿಸಿದರು. ಅವೇ ಅಷ್ಟಲಿಂಗಗಳು. ಪ್ರತಿ ಲಿಂಗ ದರ್ಶನ ಮಾಡುವುದರಿಂದ ನಮಗಾಗುವ ಲಾಭಗಳು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ, ವಿಡಿಯೋ ಕೊನೆವರೆಗೂ ನೋಡ್ರಿ. ಮೊದಲನೆಯದು ಇಂದ್ರಲಿಂಗ. ಈ ಲಿಂಗದ ದರ್ಶನ ಮಾಡುವುದರಿಂದ ಜೀವನದಲ್ಲಿ ಗೌರವ, ಯಶಸ್ಸು ಮತ್ತು ನಾಯಕತ್ವದ ಗುಣಗಳನ್ನು ನೀಡುತ್ತದೆ ಎಂದು ನಂಬಲಾಗುತ್ತದೆ. ಎರಡನೇ ಲಿಂಗ ಅಗ್ನಿಲಿಂಗ. ಈ ಲಿಂಗವನ್ನು ಪೂಜಿಸುವುದರಿಂದ ಭಯ, ನಕಾರಾತ್ಮಕ ಮತ್ತು ದುರ್ಬಲತೆಯನ್ನು ದೂರ ಮಾಡಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಎಂದು ನಂಬಲಾಗುತ್ತದೆ. ನಂತರ ಯಮಲಿಂಗ. ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಶಿಸ್ತಿನ ಜೀವನಕ್ಕಾಗಿ ಪೂಜಿಸಲಾಗುತ್ತದೆ. ನಾಲ್ಕನೆಯ ಲಿಂಗ ನಿವೃತ್ತಿಲಿಂಗ. ಈ ಲಿಂಗವನ್ನು ಪೂಜಿಸುವುದರಿಂದ ದುಷ್ಟಶಕ್ತಿಗಳು, ಕಷ್ಟಗಳು ಮತ್ತು ಅಡೆತಡೆಗಳಿಂದ ರಕ್ಷಣೆ ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಐದನೇ ಲಿಂಗ ವರುಣಲಿಂಗ. ಈ ಲಿಂಗವನ್ನು ಪೂಜಿಸುವುದರಿಂದ ಮನಸ್ಸಿಗೆ ಶಾಂತಿ, ಕುಟುಂಬದ ಸೌಹಾರ್ದತೆ ಮತ್ತು ಸಮೃದ್ಧಿ ನೀಡುತ್ತದೆ ಎಂದು ನಂಬಲಾಗುತ್ತದೆ. ಏಳನೇ ಲಿಂಗ ಕುಬೇರಲಿಂಗ. ಈ ಲಿಂಗದ ಪ್ರಾರ್ಥನೆ ಆರ್ಥಿಕ ಪ್ರಗತಿ, ಧನ ಮತ್ತು ಐಶ್ವರ್ಯಕ್ಕಾಗಿ ಪ್ರಸಿದ್ಧ. ಎಂಟನೇ ಮತ್ತು ಕೊನೆಯ ಲಿಂಗ ಈಶಾನ್ಯ ಲಿಂಗ. ಈ ಲಿಂಗವನ್ನು ಪೂಜಿಸುವುದರಿಂದ ಜ್ಞಾನ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಶಿವನ ಕೃಪೆ ಪಡೆಯಲು ಅತ್ಯಂತ ಮಹತ್ವವೆಂದು ಪರಿಗಣಿಸಲಾಗುತ್ತದೆ. ಇದಾಗಿತ್ತು ಈ ಎಲ್ಲ ಲಿಂಗಗಳಿಗೆ ಪೂಜಿಸುವುದರಿಂದ ಆಗುವ ಲಾಭಗಳು. ನಾನು ಒಂದು ಲಿಂಗದ ಬಗ್ಗೆ ಹೇಳೋದು ಸ್ಕಿಪ್ ಮಾಡಿದ್ದೀನಿ, ಯಾವ ಲಿಂಗ ಅಂತ ಮತ್ತೆ ಅದರಿಂದ ಆಗುವ ಲಾಭಗಳೇನಂತ ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ನೆಕ್ಸ್ಟ್ ತಿರುಪತಿ ವ್ಲಾಗ್ ಮತ್ತೆ ತಿರುಮಲದಲ್ಲಿರುವ ಎಷ್ಟೋ ಹಿಡನ್ ಪ್ಲೇಸಸ್ ಗಳ ವ್ಲಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಆ ವಿಡಿಯೋ ನೋಡ್ಬೇಕಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ರಿ.